ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಪಾಕ್ ನಡುವಿನ ಸಂಘರ್ಷ ಹೆಚ್ಚಾಗ್ತಾ ಇದೆ. ಈ ಸಂದರ್ಭದಲ್ಲಿ ರಕ್ಷಣಾ ತಜ್ಞರು ಎರಡೂ ದೇಶಗಳ ಸೇನಾ ಬಲವನ್ನು ಲೆಕ್ಕ ಹಾಕ್ತಾ ಇದ್ದಾರೆ. ನಿಮಗೆ ಗೊತ್ತಲ್ಲ, ಆಧುನಿಕ ಯುದ್ಧಗಳಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸೋದು ವಾಯುಪಡೆ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್. ಏರ್ ಸುಪೀರಿಯಾರಿಟಿ ಅನ್ನೋದು ಯುದ್ಧದ ದಿಕ್ಕನ್ನು ಬದಲಿಸುವ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಭಾರತ ಮತ್ತು ಪಾಕಿಸ್ತಾನ ಎರಡೂ ಕೂಡ ಬಲಿಷ್ಠ ವಾಯುಪಡೆಯನ್ನು ಹೊಂದಿರೋದಾಗಿ ಹೇಳ್ಕೊಳ್ತವೆ. ಹಾಗಾದರೆ ಪಾಕಿಸ್ತಾನ ಯಾವೆಲ್ಲ ಯುದ್ಧ ವಿಮಾನಗಳನ್ನು ಹೊಂದಿದೆ? ಭಾರತದ ಬಳಿ ಇರುವ ಯಾವ ಯುದ್ಧ ವಿಮಾನ ಈ ಪಾಕಿಗಳ ನಿದ್ರೆಯಲ್ಲಿ ಕೂಡ ಕಾಡುತ್ತೆ? ಏನದರ ತಾಕತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತ ಮತ್ತು ಪಾಕಿಸ್ತಾನ ಎರಡು ಅಣುಶಕ್ತ ರಾಷ್ಟ್ರಗಳು. ಹೀಗಾಗಿ ಇವರಿಬ್ಬರ ನಡುವೆ ಯುದ್ಧ ಆಗೋದು ಬೇಡ ಅಂತ ಜಗತ್ತು ಭಾವಿಸುತ್ತೆ. ಇಲ್ಲಿ ಇವರಿಬ್ಬರು ಅಣ್ವಸ್ತ್ರಗಳನ್ನು ಹಾಕೊಂಡು ಬಿಡ್ತಾರೆ ಅಂತಲ್ಲ, ಆದರೆ ಅಣುಶಕ್ತ ದೇಶಗಳ ನಡುವೆ ಕೂಡ ಒಂದು ಯುದ್ಧ ನಡೆದು ಹೋಯ್ತು ಅಂತ ಇಟ್ಕೊಳ್ಳಿ. ಅಲ್ಲಿಗೆ ಅಣ್ವಸ್ತ್ರಗಳಿಗಿರುವ ಡೆಟರೆನ್ಸ್ನ ಖ್ಯಾತಿ, ಅಣ್ವಸ್ತ್ರ ಇದ್ರೆ ಯುದ್ಧ ಆಗೋದಿಲ್ಲ ಅನ್ನೋ ಧೈರ್ಯ ಇವೆಲ್ಲ ಹೊರಟು ಹೋಗುತ್ತವೆ. ಹೀಗಾಗಿ ಸಾಕಷ್ಟು ದೇಶಗಳು ಇಲ್ಲಿ ಯುದ್ಧ ಮಾಡ್ಕೋಬೇಡಿ, ಶಾಂತಿ ಕಾಪಾಡ್ಕೊಳ್ಳಿ ಅಂತ ಹೇಳೋ ಮೂಲಕ ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ದೊಡ್ಡಸ್ತಿಕೆಯನ್ನು ಮೆರೆಯೋದಕ್ಕೆ ಹೋಗ್ತಾ ಇವೆ. ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಶಾಂತಿ ಒಪ್ಪಂದವನ್ನು ಬಯಸದ ಯುರೋಪಿಯನ್ ದೇಶಗಳು ಕೂಡ ಭಾರತಕ್ಕೆ ಶಾಂತಿ ಮಂತ್ರ ಬೋಧಿಸೋದಕ್ಕೆ ಶುರು ಮಾಡಿವೆ. ಅಮೆರಿಕ ಕೂಡ ಶಾಂತಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಅಕಸ್ಮಾತ್ ಯುದ್ಧ ಶುರು ಆದರೂ ಅದು ದೊಡ್ಡ ಮಟ್ಟಕ್ಕೇನು ಹೋಗೋದಿಲ್ಲ. ಒಂದೆರಡು ಸರ್ಜಿಕಲ್ ಸ್ಟ್ರೈಕ್ಗಳು, ವೈಮಾನಿಕ ದಾಳಿಗಳನ್ನು ಪಾಕಿಸ್ತಾನದ ಮೇಲೆ ಮಾಡಿ ಭಾರತ ಸುಮ್ಮನಾಗಬಹುದು ಅಂತ ಕೆಲವರು ಹೇಳ್ತಾ ಇದ್ರೆ, ಮತ್ತೆ ಕೆಲವರು ಎರಡೂ ದೇಶಗಳ ನಡುವಿನ ಸೇನಾ ಶಕ್ತಿಯನ್ನು ಲೆಕ್ಕ ಹಾಕ್ತಾ ಇದ್ದಾರೆ. ಗೆಳೆಯರೆ, ಭಾರತದಲ್ಲಿ ಸುಮಾರು 14 ಲಕ್ಷದಷ್ಟು ಸೈನಿಕರಿದ್ರೆ ಪಾಕಿಸ್ತಾನದಲ್ಲಿ ಅದರ ಪ್ರಮಾಣ 6.5 ಲಕ್ಷ. ಅಂದ್ರೆ ಪಾಕಿಸ್ತಾನಕ್ಕಿಂತಲೂ ಸುಮಾರು 2 ಪಟ್ಟು ಸೈನ್ಯ ಭಾರತದಲ್ಲಿದೆ. ಇನ್ನು ರಿಸರ್ವ್ ಫೋರ್ಸ್ ಅನ್ನು ನೋಡೋದಾದ್ರೆ, ಭಾರತದ ಬತ್ತಳಿಕೆಯಲ್ಲಿ 11.5 ಲಕ್ಷ ಮೀಸಲು ಪಡೆ ಇದ್ರೆ ಪಾಕಿಸ್ತಾನದಲ್ಲಿ ಅವರ ಸಂಖ್ಯೆ 5.5 ಲಕ್ಷದಷ್ಟಿದೆ. ಇನ್ನು ಭಾರತದಲ್ಲಿ 25 ಲಕ್ಷಕ್ಕೂ ಅಧಿಕ ಪ್ಯಾರಾಮಿಲಿಟರಿ ಇದೆ, ಪಾಕಿಸ್ತಾನದಲ್ಲಿರೋದು 5 ಲಕ್ಷ ಮಾತ್ರ. ಇನ್ನು ಭಾರತದ ರಕ್ಷಣಾ ಬಜೆಟ್ $75 ಬಿಲಿಯನ್ ಆದರೆ ಪಾಕಿಸ್ತಾನದ್ದು $8 ಬಿಲಿಯನ್. ಹಾಗೆ ಭಾರತದ ಬಳಿ 4201 ಟ್ಯಾಂಕ್ಗಳಿವೆ, ಪಾಕಿಸ್ತಾನದಲ್ಲಿ 2627 ಟ್ಯಾಂಕ್ಗಳು ಮಾತ್ರ ಇವೆ. ಭಾರತದಲ್ಲಿ 1,48,000ಕ್ಕೂ ಅಧಿಕ ಆರ್ಮರ್ಡ್ ವೆಹಿಕಲ್ಗಳಿದ್ರೆ ಪಾಕಿಸ್ತಾನದ ಬಳಿ ಇರೋದು ಬರೀ 17,000 ಆರ್ಮರ್ಡ್ ವೆಹಿಕಲ್ಗಳು ಮಾತ್ರ. ಇನ್ನು ಸೆಲ್ಫ್ ಪ್ರೊಪಲ್ಡ್ ಆರ್ಟಿಲರಿಗಳ ವಿಷಯದಲ್ಲಿ ಪಾಕಿಸ್ತಾನ ಭಾರತಕ್ಕಿಂತ ಸ್ವಲ್ಪ ಮುಂದಿದೆ. ಅಲ್ಲಿ 662 ಸೆಲ್ಫ್ ಪ್ರೊಪಲ್ಡ್ ಆರ್ಟಿಲರಿ ಗನ್ಗಳಿದ್ರೆ ಭಾರತದ ಬಳಿ ಅವು ಕೇವಲ 100 ಮಾತ್ರ ಇವೆ. ಹಾಗೆ ಟೋಡ್ ಆರ್ಟಿಲರಿ ಭಾರತದ ಬಳಿ 3975 ಇದ್ರೆ ಪಾಕಿಸ್ತಾನದ ಬಳಿ 2629 ಟೋಡ್ ಆರ್ಟಿಲರಿ ಗನ್ಗಳು ಮಾತ್ರ ಇವೆ. ಹೀಗೆ ಪಾಕ್ ಮತ್ತು ಭಾರತದ ನಡುವೆ ಸೇನೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ. ಇನ್ನು ಪಾಕಿಸ್ತಾನಕ್ಕೆ ಕೆಲವು ಆಂತರಿಕ ಸಮಸ್ಯೆಗಳಿವೆ. ಅಲ್ಲಿನ ಆರ್ಥಿಕ ಸ್ಥಿತಿ ಆಕಾಶವನ್ನು ನೋಡ್ತಾ ಇದೆ. ಬಲೂಚಿಸ್ತಾನದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೀತಾ ಇದೆ. ಖೈಬರ್ ಅಲ್ಲಿ TTP ಅವಕಾಶಕ್ಕಾಗಿ ಕಾಯ್ತಾ ಇದೆ. ಸಿಂಧಲ್ಲಿ ನೀರಿನ ಗಲಾಟೆಗಳು ಭುಗಿಲೆದ್ದಿವೆ. ಗಿಲ್ಗಿಟ್ಟಲ್ಲಿ ಮೈನಿಂಗ್ ಪಾಲಿಸಿಯ ವಿರುದ್ಧ ಜನ ಬೀದಿಗಿಳಿದಿದ್ದಾರೆ. ಇದರ ಜೊತೆಗೆ ಇಮ್ರಾನ್ ಖಾನ್ ಪ್ರಾಬ್ಲಮ್ಮು, ಬೆಲೆ ಏರಿಕೆ, ಹಣದುಬ್ಬರ ಮುಂತಾದ ಸಮಸ್ಯೆಗಳು ಕೂಡ ಅಲ್ಲಿವೆ. ಇವುಗಳ ನಡುವೆ ಈಗ ಯುದ್ಧವನ್ನು ಕೂಡ ಪಾಕಿಸ್ತಾನ ಮೈ ಮೇಲೆ ಎಳ್ಕೊಳ್ತಾ ಇದೆ. ಗೆಳೆಯರೆ, ಇಲ್ಲಿ ಒಂದು ಯೋಚನೆ ಮಾಡಿ. ಪಾಕಿಸ್ತಾನ ಪಹಲ್ಗಾಂವ್ ಅಲ್ಲಿ ಪ್ರವಾಸಿಗರನ್ನ ಗುರಿಯಾಗಿಸ್ಕೊಂಡು ಭಯೋತ್ಪಾದಕ ದಾಳಿಯನ್ನ ಮಾಡಿಸದೇ ಇದ್ದಿದ್ರೆ ಇವತ್ತಿನ ಈ ಸನ್ನಿವೇಶನೇ ಅಲ್ಲಿ ಬರ್ತಾ ಇರಲಿಲ್ಲ. ಪಾಪ ಅವರೆಲ್ಲ ರಜೆ ಕಳೆಯೋದಿಕ್ಕೆ ಅಂತ ಕಾಶ್ಮೀರಕ್ಕೆ ಹೋಗಿದ್ದವರು. ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಸಮಸ್ಯೆ ಅನ್ನೋದು ಯಾರಿಗೆ ಎಲ್ಲಿಂದ ಯಾವಾಗ ಬರುತ್ತೆ ಅನ್ನೋದು ಗೊತ್ತು ಕೂಡ ಆಗೋದಿಲ್ಲ. ಇಂಥದ್ದನ್ನೆಲ್ಲ ನೋಡಿದಾಗಲೇ ಒಂದು ಟರ್ಮ್ ಇನ್ಶೂರೆನ್ಸ್ ಬೇಕು ಅಂತ ನಮಗನ್ಸೋದು. ನಮ್ಮ ನಂತರ ಕೂಡ ನಮ್ಮ ಕುಟುಂಬಗಳು ನೆಮ್ಮದಿಯಾಗಿರ್ಬೇಕಲ್ವಾ? ಕಡಿಮೆ ವೆಚ್ಚದಲ್ಲಿ ಕುಟುಂಬವನ್ನು ಸೇಫ್ ಮಾಡೋದಕ್ಕಿರೋ ಮಾರ್ಗ ಟರ್ಮ್ ಇನ್ಶೂರೆನ್ಸ್. ಅದರಲ್ಲೂ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ನ ಟರ್ಮ್ ಪ್ಲಾನ್ನಲ್ಲಿ ಪ್ರತಿ ತಿಂಗಳು ಬರೀ $522ಗಳಿಗೆ 1 ಕೋಟಿ ರೂಪಾಯಿವರೆಗೆ ಇನ್ಶೂರ್ಡ್ ಅಮೌಂಟ್ ಅನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇದರ ಮೊದಲ ಪ್ರೀಮಿಯಂ ಮೇಲೆ 15% ಡಿಸ್ಕೌಂಟ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ 99.65% ಕ್ಲೈಮ್ ರೇಟ್ ಇದೆ ಅಂತ ಹೇಳ್ತಾರೆ. ಅಕಸ್ಮಾತ್ ಏನಾದರೂ ಆಗಬಾರದಾದ್ರೆ ಆ ಕುಟುಂಬಕ್ಕೆ ಕೇವಲ 3 ಗಂಟೆಗಳ ಒಳಗೆ ಸೆಟಲ್ಮೆಂಟ್ ಅನ್ನು ಒದಗಿಸಲಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಮ್ಯಾಕ್ಸ್ ಲೈಫ್ ಮೂಲಕ $54,600 ಟ್ಯಾಕ್ಸ್ ಬೆನಿಫಿಟ್ ಪಡ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇದೆಯಂತೆ. ಒಂದು ಟರ್ಮ್ ಇನ್ಶೂರೆನ್ಸ್ ನಿಮ್ಮ ಕುಟುಂಬವನ್ನು ಸದೃಢವಾಗಿಸಬಲ್ಲದು ಅನ್ನೋದಾದ್ರೆ ಯಾಕಾಗಬಾರದು? ಈ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸ್ ಕುರಿತಾದ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ನೋಡಿ.
ಇನ್ನು ಗೆಳೆಯರೆ, ಯುದ್ಧಗಳಲ್ಲಿ ಏರ್ ಸುಪ್ರಮಸಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ವಾಯುದಾಳಿಗಳು ಶತ್ರುಗಳ ಸೇನೆ, ಸೇನಾ ನೆಲೆಗಳು, ಆಯುಧಗಳು ಹೀಗೆ ಅವರ ಯುದ್ಧ ಮಾಡುವ ಶಕ್ತಿಯನ್ನ ಕ್ಷಣಾರ್ಧದಲ್ಲಿ ಧ್ವಂಸ ಮಾಡಿಬಿಡುತ್ತವೆ. ಸಾಕಷ್ಟು ಬಾರಿ ಗಡಿ ದಾಟುವ ಅವಶ್ಯಕತೆ ಕೂಡ ಇಲ್ಲದೆ ವಿಮಾನಗಳಿಗೆ ಮಿಸೈಲ್ಗಳನ್ನು ಅಳವಡಿಸಿ ಶತ್ರುಗಳನ್ನ ನಾಶ ಮಾಡಿಬಿಡಬಹುದು. ಡ್ರೋನ್ಗಳು, ಲಾಯ್ಟರಿಂಗ್ ಮ್ಯುನೇಷನ್ಸ್ ಬಳಸಿ ಶತ್ರುಗಳ ನೆಲೆಗಳನ್ನು ಧ್ವಂಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ವಾಯುಪಡೆಯ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬೇಕು ಅಂತ ಎಲ್ಲ ದೇಶಗಳು ಬಯಸುತ್ತವೆ. ಇನ್ನು ಭಾರತದ ಬಳಿ ಸುಮಾರು 2229 ಯುದ್ಧ ವಿಮಾನಗಳಿವೆ. ಪಾಕಿಸ್ತಾನದಲ್ಲಿ 1399 ಯುದ್ಧ ವಿಮಾನಗಳು ಮಾತ್ರ ಇವೆ. ಹಾಗೇನೆ ಭಾರತದ ಬಳಿ 513 ಫೈಟರ್ ಏರ್ ಕ್ರಾಫ್ಟ್ಗಳಿವೆ. ಪಾಕಿಸ್ತಾನ 328 ಯುದ್ಧ ವಿಮಾನಗಳನ್ನು ಇಟ್ಟುಕೊಂಡಿದೆ. ಇನ್ನು ಅಟ್ಯಾಕಿಂಗ್ ಏರ್ ಕ್ರಾಫ್ಟ್ ಗಳನ್ನ ಲೆಕ್ಕ ಹಾಕಿದ್ರೆ ಭಾರತದ ಬಳಿ 130 ಯುದ್ಧ ವಿಮಾನಗಳಿದ್ರೆ ಪಾಕಿಸ್ತಾನದಲ್ಲಿ 90 ಮಾತ್ರ ಇವೆ. ಇನ್ನು ಭಾರತದ ಬಳಿ 270 ಟ್ರಾನ್ಸ್ಪೋರ್ಟ್ ವಿಮಾನಗಳಿವೆ. ಪಾಕಿಸ್ತಾನ 64 ಟ್ರಾನ್ಸ್ಪೋರ್ಟ್ ವಿಮಾನಗಳನ್ನು ಇಟ್ಕೊಂಡಿದೆ. ಹಾಗೆ ಸ್ಪೆಷಲ್ ಆಪರೇಷನ್ಗೆ ಅಂತಲೇ ಬಳಕೆಯಾಗುವ ಯುದ್ಧ ವಿಮಾನಗಳ ಪೈಕಿ ಭಾರತ 74 ಯುದ್ಧ ವಿಮಾನಗಳನ್ನು ಹೊಂದಿದ್ರೆ ಪಾಕಿಸ್ತಾನದಲ್ಲವು 27 ಮಾತ್ರ ಇವೆ. ಹಾಗೆಯೇ ಏರ್ ಟ್ಯಾಂಕ್ಗಳು ಭಾರತದಲ್ಲಿ 6 ಇವೆ. ಪಾಕಿಸ್ತಾನದ ಬಳಿ 4 ಏರ್ ಟ್ಯಾಂಕ್ಗಳಿವೆ. ಇನ್ನು ಹೆಲಿಕಾಪ್ಟರ್ಗಳ ಸಂಖ್ಯೆಯಲ್ಲಿ ಕೂಡ ಭಾರತದ್ದು ಎತ್ತಿದ ಕೈ. ಹಾಗೆಯೇ ಕ್ಷಿಪಣಿಗಳ ವಿಷಯಕ್ಕೆ ಬಂದ್ರೆ ಭಾರತ ಪಾಕಿಸ್ತಾನಕ್ಕಿಂತಲೂ ಹೆಚ್ಚು ಶಕ್ತಿಶಾಲಿಯಾದ, ಹೆಚ್ಚು ದೂರ ಕ್ರಮಿಸಬಲ್ಲ ಕ್ಷಿಪಣಿಗಳನ್ನು ಹೊಂದಿದೆ. ಹಾಗೆಯೇ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಕೂಡ ಭಾರತ ತನ್ನದೇ ಆದ ಆಯುಧಗಳ ಜೊತೆಗೆ ರಷ್ಯಾದ S-400 ಅನ್ನು ಕೂಡ ಬಳಸ್ತಾ ಇದೆ. ಇನ್ನು ಪಾಕಿಸ್ತಾನದ ಬಳಿ ಚೈನಾ ನಿರ್ಮಿತ S-300 ನ ನಕಲು ಅನ್ನಿಸಿಕೊಳ್ಳುವ HQ-9ಗಳಿವೆ. ಇನ್ನು ಡ್ರೋನ್ಗಳ ವಿಷಯಕ್ಕೆ ಬರೋದಾದ್ರೆ ಪಾಕಿಸ್ತಾನದ ಬಳಿ ಟರ್ಕಿಯ ಬೈರಕ್ತರ್ ಡ್ರೋನ್ಗಳಿವೆ. ಭಾರತದ ಬಳಿ ಇಸ್ರೇಲ್ ನಿರ್ಮಿತ ಹಾರ್ಪೂನ್ ಡ್ರೋನ್ಗಳಿವೆ. ಅಮೆರಿಕದ MQ-9ಗಳಿವೆ. ಹಾಗೆ ಭಾರತದ ಒಂದಷ್ಟು ಸ್ವದೇಶಿ ಡ್ರೋನ್ಗಳು ಕೂಡ ನಮ್ಮಲ್ಲಿವೆ. ಇನ್ನು ನೌಕಾಪಡೆಯ ವಿಷಯದಲ್ಲಿ ಭಾರತ ಪಾಕಿಸ್ತಾನಕ್ಕಿಂತಲೂ ಸಾಕಷ್ಟು ಶಕ್ತಿಶಾಲಿಯಾಗಿದೆ. ಭಾರತದ ಬಳಿ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು, 18 ಸಬ್ಮರೀನ್ಗಳು, 13 ಡೆಸ್ಟ್ರಾಯರ್ಗಳು, 14 ಫ್ರಿಗೇಟ್ಗಳು, 135 ಪ್ಯಾಟ್ರೋಲಿಂಗ್ ವೆಸಲ್ಗಳ ಜೊತೆಗೆ ಇನ್ನಷ್ಟು ಯುದ್ಧ ನೌಕೆಗಳಿವೆ. ಆದರೆ ಪಾಕಿಸ್ತಾನದ ಬಳಿ 8 ಸಬ್ಮರೀನ್ಗಳಿವೆ, 9 ಫ್ರಿಗೇಟ್ಗಳಿವೆ, 69 ಪ್ಯಾಟ್ರೋಲಿಂಗ್ ವೆಸಲ್ಗಳಿವೆ. ಅಲ್ಲಿ ಯಾವ ಏರ್ಕ್ರಾಫ್ಟ್ ಕ್ಯಾರಿಯರು ಇಲ್ಲ. ಇನ್ನು ಸೇನೆ, ವಾಯುಪಡೆ ಹಾಗೂ ನೌಕಾಪಡೆ ಈ ಮೂರರಲ್ಲಿ ಕೂಡ ಭಾರತ ಪಾಕಿಸ್ತಾನಕ್ಕಿಂತಲೂ ಸಾಕಷ್ಟು ಬಲಶಾಲಿಯಾಗಿದೆ. ಇಷ್ಟರ ನಡುವೆ ಕೂಡ ಪಾಕ್ಗೆ ಭಾರತದ ವಾಯುಪಡೆಯ ಮೇಲೆ ಅತಿ ಹೆಚ್ಚು ಭಯ. ಯಾಕೆಂದ್ರೆ ಅದಕ್ಕೆ ಕಾರಣ ನಮ್ಮಲ್ಲಿನ ಯುದ್ಧ ವಿಮಾನಗಳು. ಗೆಳೆಯರೆ, ಪಾಕಿಸ್ತಾನದ ಬಳಿ ಚೈನಾ ನಿರ್ಮಿತ ಚಂಗ್ಡು J-10 ಯುದ್ಧ ವಿಮಾನಗಳು 20 ಇವೆ. ಹಾಗೆ J-17 ಯುದ್ಧ ವಿಮಾನಗಳು 161 ಇವೆ. ಅವುಗಳ ಜೊತೆಗೆ ಅಮೆರಿಕ ಕೊಟ್ಟಿರುವ F-16 ಒಂದು 85 ಯುದ್ಧ ವಿಮಾನಗಳಿವೆ. ಹಾಗೆ 135 ಮಿರಾಜ್ 3 ಹಾಗೂ 138 ಮಿರಾಜ್ 5 ಯುದ್ಧ ವಿಮಾನಗಳು ಕೂಡ ಅಲ್ಲಿವೆ. ಜೊತೆಗೆ 60 ಚೈನಾ ನಿರ್ಮಿತ M7ಗಳು ಕೂಡ ಪಾಕಿಸ್ತಾನದ ವಾಯುಪಡೆಯಲ್ಲಿ. ಇನ್ನು ಭಾರತದ ಬತ್ತಳಿಕೆಯನ್ನು ನಾವು ನೋಡಿದ್ರೆ ನಮ್ಮಲ್ಲಿ 36 ರಫೇಲ್ಗಳಿವೆ, 34 ತೇಜಸ್ ಯುದ್ಧ ವಿಮಾನಗಳಿವೆ, 260 ಸುಖಾಯ್ Su-30 MKIಗಳಿವೆ, 52 MiG-29ಗಳಿವೆ, 36 ಮಿರಾಜ್ 2000 ಇವೆ. ಹಾಗೆ 78 ಜಾಗ್ವಾರ್ಗಳಿವೆ ಮತ್ತು 40ಕ್ಕೂ ಹೆಚ್ಚು MiG-21 ಬೈಸನ್ಗಳು ಕೂಡ ಇನ್ನೂ ಕೆಲಸ ಮಾಡ್ತಾ ಇವೆ. ಇಲ್ಲಿ ಪಾಕಿಸ್ತಾನದಲ್ಲಿರೋ ಯುದ್ಧ ವಿಮಾನಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಭಾರತದ ಬಳಿ ಹೆಚ್ಚು ಯುದ್ಧ ವಿಮಾನಗಳಿವೆ ಅನ್ನೋದಷ್ಟೇ ಅಲ್ಲ, ಅತ್ಯಂತ ಬಲಿಷ್ಠ ಯುದ್ಧ ವಿಮಾನಗಳು ಕೂಡ ಭಾರತದ ಬತ್ತಳಿಕೆಯಲ್ಲಿವೆ. ಅದರಲ್ಲೂ ರಫೇಲ್ಗಿಂತಲೂ ಪಾಕಿಸ್ತಾನವನ್ನು ಹೆಚ್ಚು ಹೆದರಿಸ್ತಾ ಇರೋದು ಭಾರತದ ಬತ್ತಳಿಕೆಯಲ್ಲಿರುವ ಸುಖಾಯ್ Su-30 MKI ಯುದ್ಧ ವಿಮಾನಗಳು. ಗೆಳೆಯರೆ, ಈ ಸುಖಾಯ್ Su-30 ಭಾರತದ ಬತ್ತಳಿಕೆಯಲ್ಲಿರುವ ಬ್ರಹ್ಮಾಸ್ತ್ರ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ. ಇದು 4ನೇ ತಲೆಮಾರಿನ ಯುದ್ಧ ವಿಮಾನವಾಗಿದ್ದು ಇವುಗಳಿಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಬ್ರಹ್ಮೋಸನ್ನು ಏರ್ ಟು ಸರ್ಫೇಸ್ ಫೈರ್ ಮಾಡೋದಕ್ಕಾಗತ್ತೆ. ಇನ್ನು ಬ್ರಹ್ಮೋಸ್ಗೆ ಅಣು ಸಿಡಿತಲೆಯನ್ನ ಕೂಡ ಫಿಕ್ಸ್ ಮಾಡುವ ಅವಕಾಶ ಇದೆ ಅನ್ನೋ ವಿಷಯ ಪಾಕಿಸ್ತಾನಕ್ಕೆ ಗೊತ್ತಿದೆ. ಹೀಗಾಗಿನೇ ಪಾಕ್ಗೆ ಸುಖಾಯ್ಗಳ ಮೇಲೆ ವಿಪರೀತ ಭಯ ಇದೆ. ಇಂಥ ಒಟ್ಟು 48 ಸುಖಾಯ್ Su-30ಗಳನ್ನು ಭಾರತ ಸಿದ್ಧ ಮಾಡಿಟ್ಕೊಂಡಿದೆ. ಇತ್ತೀಚೆಗೆ ರಫೇಲ್ಗಳಿಗೆ ಕೂಡ ಬ್ರಹ್ಮೋಸನ್ನು ಅಳವಡಿಸುವ ಪ್ರಯತ್ನಗಳಾಗಿವೆ. ಆದರೆ ಸುಖಾಯ್ಗಳ ಮೂಲಕ ಈಗಾಗಲೇ ಬ್ರಹ್ಮೋಸನ್ನ ಪರೀಕ್ಷೆ ಮಾಡಲಾಗಿದೆ. ಹೀಗಾಗಿ ಈ ಯುದ್ಧ ವಿಮಾನಗಳು ಪಾಕಿಸ್ತಾನದ ನಿದ್ದೆಗೆಡಿಸ್ತಾ ಇವೆ. ಇನ್ನು ಸುಖಾಯ್ ಯುದ್ಧ ವಿಮಾನಗಳನ್ನ ನಾಸಿಕಲ್ಲಿರುವ HAL ಅಲ್ಲಿ ನಿರ್ಮಾಣ ಮಾಡ್ತಾರೆ. ರಷ್ಯಾ ಈ ಯುದ್ಧ ವಿಮಾನಗಳನ್ನ ಸಾಕಷ್ಟು ದೇಶಗಳಿಗೆ ಕೊಟ್ಟಿದೆ. ಆದರೂ ಭಾರತ ತನ್ನಲ್ಲಿ ಸಿದ್ಧಪಡಿಸಿಕೊಳ್ಳುವ ಯುದ್ಧ ವಿಮಾನಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಮಾಡಿಕೊಳ್ಳುತ್ತೆ. ಅದಕ್ಕೆ ಅಗತ್ಯ ಇರೋ ತಂತ್ರಜ್ಞಾನ, ರಡಾರ್ ಸಿಸ್ಟಮ್ ಅನ್ನ ಈ
ಯುದ್ಧ ವಿಮಾನಗಳಲ್ಲಿ ಬಳಸುವ ರಡಾರುಗಳು, ಏವಿಯೇಷನ್ ಸಿಸ್ಟಮ್ ಇವೆಲ್ಲವನ್ನ ಭಾರತ ತನ್ನಲ್ಲೇ ಸಿದ್ಧಪಡಿಸಿಕೊಳ್ಳುತ್ತೆ. ಒಂದಷ್ಟನ್ನ ಇಸ್ರೇಲ್ನಿಂದ, ಮತ್ತೊಂದಷ್ಟನ್ನ ಫ್ರಾನ್ಸ್ನಿಂದ ಆಮದು ಮಾಡಿಕೊಳ್ಳುತ್ತೆ. ಮತ್ತಷ್ಟು ಭಾರತದಲ್ಲೇ ತಯಾರಾಗುತ್ತವೆ. ಹೀಗಾಗಿ ಇವು ರಷ್ಯಾನೇ ಬಳಸ್ತಾ ಇರೋ ಸುಖಾಯಿಗಳಿಗಿಂತಲೂ ಅತ್ಯಂತ ಬಲಿಷ್ಠ ಅನ್ನಿಸ್ಕೊಳ್ತಾ ಇವೆ. ಇನ್ನು ಈ ಸುಖಾಯಲ್ಲಿ 12 ಹಾರ್ಡ್ ಪಾಯಿಂಟ್ಗಳಿವೆ. ಇದರಲ್ಲಿ ರಷ್ಯಾ ನಿರ್ಮಿತ R-73 ಹಾಗೂ R-77 ಮಿಸೈಲ್ಗಳನ್ನು ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಭಾರತದ ಅಸ್ತ್ರ ಮಿಸೈಲ್ಗಳನ್ನು ಕೂಡ ಇದರಿಂದ ಫೈರ್ ಮಾಡಬಹುದು. ಇನ್ನು ಸುಖಾಯ್ 8 ಟನ್ಗಳಷ್ಟು ಭಾರವನ್ನು ಹೊತ್ತು ಹಾರಬಲ್ಲ ಸಾಮರ್ಥ್ಯವನ್ನು ಹೊಂದಿರೋದು ಇದರ ಮತ್ತೊಂದು ಹೆಗ್ಗಳಿಕೆ. ಇದರ ಜೊತೆಗೆ ಸುಖಾಯ್ ಯುದ್ಧ ವಿಮಾನಗಳು ಮಲ್ಟಿ ರೋಲ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ಗಳಾಗಿದ್ದು 2 ಇಂಜಿನ್ಗಳನ್ನು ಇವು ಹೊಂದಿವೆ. ಸುಖಾಯ್ 2120 ಕಿಲೋಮೀಟರ್ ವೇಗವನ್ನು ಮುಟ್ಟಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ ಇವು ಒಟ್ಟು 38,000 kg ತೂಕವನ್ನು 56,800 ಅಡಿಗಳಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಸದ್ಯಕ್ಕೆ ಭಾರತದ ಬಳಿ ಇರುವ ಸುಖಾಯ್ ರಷ್ಯಾ ಹಾಗೂ ಚೀನಾದ ಬಳಿ ಇರುವ ಸುಖಾಯ್ ಯುದ್ಧ ವಿಮಾನಗಳಿಗಿಂತ ಆಧುನಿಕ ಮತ್ತು ಬಲಿಷ್ಠ. ಅಲ್ಲದೆ ಇವು ಬ್ರಿಟನ್ನ ಯೂರೋ ಟೈಫೂನ್ಗಳಿಗೆ ಕೂಡ ಸಡ್ಡು ಹೊಡೆದಿವೆ. ಹಾಗೇನೆ ಅಮೆರಿಕಾದೊಂದಿಗಿನ ಸಮರಾಭ್ಯಾಸದಲ್ಲಿ F-15C ಮತ್ತು F-16 ಯುದ್ಧ ವಿಮಾನಗಳನ್ನು ಸಾಮರ್ಥ್ಯದಲ್ಲಿ ಮೀರಿಸಿ ಸೈ ಅನ್ನಿಸ್ಕೊಂಡಿವೆ. ಸೊ ಸುಖಾಯ್ ಭಾರತದ ಬತ್ತಳಿಕೆಯಲ್ಲಿನ ಬ್ರಹ್ಮಾಸ್ತ್ರ ಅನ್ನೋದು ಜಗತ್ತಿಗೆ ಗೊತ್ತಿರೋ ವಿಷಯ. ಇದು ಪಾಕಿಸ್ತಾನಕ್ಕೆ ಕೂಡ ಗೊತ್ತಿದೆ. ಇನ್ನು ಪಾಕಿಸ್ತಾನದ ಪೈಲಟ್ಗಳಿದಾರಲ್ಲ, ಅವರ ಚಾಕಚಕ್ಯತೆಯ ಬಗ್ಗೆ ಪಾಕಿಸ್ತಾನಕ್ಕೆ ಸಾಕಷ್ಟು ಅನುಭವ ಇದೆ. ಕಳೆದ ಬಾರಿ ಬಾಲಾಕೋಟ್ ದಾಳಿಯ ನಂತರ ಭಾರತದ ಮೇಲೆ ಪ್ರತೀಕಾರಾತ್ಮಕ ದಾಳಿಯನ್ನು ನಡೆಸೋದಕ್ಕೆ ಬಂದ ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನ ನಮ್ಮ MiG-21 ಬೈಸನ್ನ ಮೂಲಕ ಹೊಡೆದು ಹಾಕಿದ್ದನ್ನ ಪಾಕಿಸ್ತಾನ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿನೇ ಭಾರತದ ಸುಖಾಯ್ ಹಾಗೂ ಮಿಗ್ಗಳ ಬಗ್ಗೆ ಪಾಕಿಸ್ತಾನ ವಿಪರೀತ ಆತಂಕಗೊಳ್ಳುತ್ತೆ. ಗೆಳೆಯರೆ, ಚೈನಾ ನಿರ್ಮಿತ ಯುದ್ಧ ವಿಮಾನಗಳನ್ನು ಇಟ್ಕೊಂಡಿರೋ ಪಾಕಿಸ್ತಾನ ಇವತ್ತು ಭಾರತಕ್ಕೆ ಧಮಕಿ ಕೊಡೋದಕ್ಕೆ ಬರ್ತಾ ಇದೆ. ಅಲ್ಲಿನ ಸೇನಾ ಮುಖ್ಯಸ್ಥ ಜನರಲ್ ಮುನೀರು ಭಾರತ ಏನಾದರೂ ದಾಳಿ ಮಾಡಿದರೆ ನಾವು ತೀಕ್ಷ್ಣವಾದ ಪ್ರತಿಕ್ರಿಯೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾನೆ. ಆದರೆ ಭಾರತ ಸೇನಾ ವಿಷಯದಲ್ಲಿ ಪಾಕಿಸ್ತಾನಕ್ಕಿಂತ ಹೆಚ್ಚು ಬಲಶಾಲಿಯಾಗಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಇದರ ಜೊತೆಗೆ ಪಾಕಿಸ್ತಾನದ ಬತ್ತಳಿಕೆಯಲ್ಲಿರುವ ಆಯುಧಗಳಿವೆ ನೋಡಿ, ಇವು ಒಂದು ಸಂಪೂರ್ಣ ಯುದ್ಧ ಅಂತ ಆದರೆ 4 ದಿನಗಳಿಗಿಂತಲೂ ಹೆಚ್ಚು ಕಾಲ ಉಳಿಯೋದಿಲ್ಲ. ಇನ್ನು ಅವರ ಬಳಿ ಇಂಧನದ ದಾಸ್ತಾನು ಕೂಡ ತುಂಬಾನೇ ಕಡಿಮೆ ಇದೆ. ಈ ಹಿಂದೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನಾಗಿದ್ದ ಬಾಜ್ವಾ ಭಾರತದ ಜೊತೆ ಒಂದು ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ಕಾರಣ ಏನು ಗೊತ್ತಾ? ಅಕಸ್ಮಾತ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಸಂಘರ್ಷ ಉಂಟಾದ್ರೆ ಪಾಕಿಸ್ತಾನದ ಬಳಿ ಆಯುಧಗಳನ್ನ ಮೂವ್ ಮಾಡೋದಕ್ಕೆ, ಯುದ್ಧ ವಿಮಾನಗಳನ್ನ ಹಾರಾಟ ಮಾಡೋದಕ್ಕೆ ಬೇಕಾದ ಇಂಧನ ಕೂಡ ಇಲ್ಲ ಅನ್ನೋ ಕಾರಣಕ್ಕೆ. ಇನ್ನು ಪಾಕಿಸ್ತಾನ ಪ್ರತಿ ಶುಕ್ರವಾರವನ್ನ ಡ್ರೈ ಡೇ ಅಂತ ಘೋಷಿಸಿತ್ತು. ಆವತ್ತು ಪಾಕಿಸ್ತಾನದ ಸೇನೆ ಮತ್ತು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ವಾಹನಗಳನ್ನ ಬಳಸಬಾರದು ಅಂತ ಅಲ್ಲಿನ ಸರ್ಕಾರ ಮನವಿ ಮಾಡಿಕೊಂಡಿತ್ತು. ಯಾಕೆಂದ್ರೆ ಆ ಪ್ರಮಾಣದಲ್ಲಿ ಇಂಧನದ ಕೊರತೆಯನ್ನ ಪಾಕಿಸ್ತಾನ ಅನುಭವಿಸ್ತಾ ಇತ್ತು. ಇಂಥ ಪಾಕಿಸ್ತಾನ ಭಾರತದ ಮುಂದೆ ಎಷ್ಟು ಹೊತ್ತು ನಿಲ್ಲೋದಕ್ಕೆ ಸಾಧ್ಯ? ಇನ್ನು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಕುರಿತಾದ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಅನ್ನು ಕೊಟ್ಟಿದ್ದೀನಿ, ನೀವು ಅದನ್ನ ಕ್ಲಿಕ್ ಮಾಡಬಹುದು. ಇದು ಗೆಳೆಯರೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಶಕ್ತಿ ಸಾಮರ್ಥ್ಯಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.